ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್. ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನನ್ನ ಸೀರೆ ಕಲೆಕ್ಷನ್ ನ ತೋರ್ಸೋಣ ಅಂತ ಅಂದ್ಬಿಟ್ಟು, ನನಗಂತೂ ತುಂಬಾನೇ ಇಷ್ಟ ಸೀರೆ ಅಂತಂದ್ರೆ, ಸೀರೆ ಬಟ್ಟೆ. ಸೊ ತುಂಬಾನೇ ಇಷ್ಟಪಡ್ತೀನಿ. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಸೀರೆ ಬಟ್ಟೆ ಅಂತಂದ್ರೆ ತುಂಬಾನೇ ಇಷ್ಟಪಡ್ತಾರೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಇವತ್ತು ರೇಷ್ಮೆ ಸೀರೆ ಕಲೆಕ್ಷನ್ಸ್ ತೋರ್ಸೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ಬನ್ನಿ, ನಾನು ಯಾವ ರೀತಿ ಸೀರೆ ಕಲೆಕ್ಷನ್ ಮಾಡಿದ್ದೀನಿ ಅದನ್ನ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಮೊದಲನೆಯದಾಗಿ ನನ್ನ ಧಾರೆ ಸೀರೆನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ನನ್ನ ಧಾರೆ ಸೀರೆ. ನನ್ನ ಮದುವೆ ಆಗಿ 10 ವರ್ಷ ಆಗಿ 11 ವರ್ಷ ನಡೀತಾ ಇದೆ. ಸೊ ಅವಾಗ ತಗೊಂಡಿರೋ ಸೀರೆ ಇದು. ಸೊ ಈ ಬ್ಲೌಸ್ನ ಯಾರಿಗೋ ಕೊಟ್ಬಿಟ್ಟಿದ್ದೀನಿ. ಯಾರಿಗೆ ಕೊಟ್ಟಿದ್ದೀನಿ ಗೊತ್ತಿಲ್ಲ. ಅಂದ್ರೆ ಅವಾಗೆಲ್ಲ ಎಂಬ್ರಾಯ್ಡ್ ಏನೂ ಇಲ್ಲ ಇತ್ತು, ಆದ್ರೆ ಅಷ್ಟು ಯಾರು ಮಾಡಿಸ್ತಿರ್ಲಿಲ್ಲ ಎಂಬ್ರಾಯ್ಡ್ನ. ಹಾಗಾಗಿ ನಾನು ಇದಕ್ಕೆ ಎಂಬ್ರಾಯ್ಡ್ ಮಾಡಿಸಿಲ್ಲ. ಇದ್ರ ಪ್ರೈಸ್ ಬಂದ್ಬಿಟ್ಟು ಅವಾಗ 13,000, 13,000. ಸೊ ನನಗಂತೂ ಈ ಕಲರ್ ಎಲ್ಲ ನಮ್ಮ ಅಪ್ಪಾಜಿ ತುಂಬಾನೇ ಇಷ್ಟಪಟ್ಟು ನನಗೆ ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ ನಿನ್ನ ಫೇಸ್ಗೆ ಅಂತ ಅಂದ್ಬಿಟ್ಟು ತಗೊಟ್ಟಿದ್ದು ಸೀರೆ ಇದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಂಗೇಜ್ಮೆಂಟ್ ಸ್ಯಾರಿ. ಸೊ ಇದು ನಮ್ಮ ಯಜಮಾನ್ರ ಮನೆಯಲ್ಲಿ ಕೊಡ್ಸಿದ ಸೀರೆ ಇದು. ಈ ಸ್ಯಾರಿ ಅವಾಗೆಲ್ಲ ಇದೇ ಟ್ರೆಂಡಿಂಗು. ಇವಾಗ ಯಾರು ಈ ಥರ ಸ್ಯಾರಿನ ಅಷ್ಟು ಲೈಕ್ ಮಾಡಲ್ಲ, ಓಲ್ಡ್ ಡಿಸೈನ್ ಆಗೋಯ್ತು. ಅವಾಗೆಲ್ಲ ಇದೆ. ಸೊ ಇಷ್ಟಪಟ್ಟು ತಗೊಟ್ಟಿದ್ದು. ನಮ್ಮ ಹಸ್ಬೆಂಡು ನಾನು ಎಂಗೇಜ್ಮೆಂಟ್ಗೆ ಅಂತ ಅಂದ್ಬಿಟ್ಟು ಸ್ಯಾರಿ ಶಾಪಿಂಗಿಗೆ ಹೋದಾಗ ಎಂಗೇಜ್ಮೆಂಟ್ಗೆ ಕೊಡ್ಸಿದ್ದು ಸ್ಯಾರಿ ಇದು. ನೆಕ್ಸ್ಟ್ ಬಂತು ಇದು, ಈ ಸ್ಯಾರಿ. ಇದು ನಮ್ಮ ಅತ್ತಿಗೆ ಮಗನ ದೊಡ್ಡ ಮಗನ ಮದುವೆಯಲ್ಲಿ ತೊಗೊಂಡಿರೋದು ಇದು ಸ್ಯಾರಿ. ಸೊ ಇದ್ರ ಪ್ರೈಸ್ ಹೇಳಿಲ್ಲ ನಿಮಗೆ. ಇದು ಅವಾಗಲೇ 6,000 ಇದು ಈ ಸ್ಯಾರಿ. ಸೊ ಇದು 8,000 ಈ ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು. ತುಂಬಾ ಇಷ್ಟಪಟ್ಟು ತಗೊಂಡಿರೋ ಸ್ಯಾರಿ. ಇದ್ರ ಬ್ಲೌಸ್ನ ಈ ರೀತಿ ಸ್ಟಿಚ್ ಮಾಡಿಸಿದ್ದೀನಿ. ಇದನ್ನ ನಾನು ಆನ್ಲೈನಲ್ಲಿ ನೋಡ್ಬಿಟ್ಟು ಇದೇ ಥರ ಡಿಸೈನ್ ಬೇಕು ಅಂತ ಅಂದ್ಬಿಟ್ಟು ಸ್ಟಿಚ್ ಮಾಡಿಸಿರೋದು. ಸೊ ಇದು ಚೆನ್ನಾಗಿದೆ ಡಿಸೈನು. ನೆಕ್ಸ್ಟು ಇಲ್ಲಿಂದಲೇ ತಗೊಬಿಡೋಣ. ನೆಕ್ಸ್ಟ್ ಇದು ನನ್ನ ಸ್ಯಾರಿ ಅಲ್ಲ, ನಮ್ಮ ಅತ್ತೆ ಸ್ಯಾರಿ. ಅಂದರೆ ನಮ್ಮ ಅಪ್ಪ ಇದ್ದಾರಲ್ಲ, ಅವರ ಅಕ್ಕನ ಸ್ಯಾರಿ. ಅವರು ಡೆತ್ ಆದಮೇಲೆ ನಾನು ಇಷ್ಟಪಟ್ಟು ತೊಗೊಂಡು ಬಂದಿರೋದು ಸ್ಯಾರಿನ. ಇದನ್ನ ಅವ್ರ ಸ್ಯಾರಿ ಅವ್ರಿಗೆ ನೆನಪಿಗೆ ಇರಲಿ ಅಂತ ಅಂದ್ಬಿಟ್ಟು ಈ ಸ್ಯಾರಿನ ತೊಗೊಂಡು ಬಂದೆ. ಸೊ ಇದು ಬ್ಲೌಸು ನನಗೆ ಆಗಲ್ಲ, ಇದ್ರ ಬ್ಲೌಸು. ಸೊ ಇದಕ್ಕೆ ಯಾವುದಾದ್ರೂ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಸ್ಬೇಕು ಸಪ್ರೇಟಾಗಿ, ಬ್ಲೌಸ್ ಪೀಸ್ ತೊಗೊಂಡು. ಚೆನ್ನಾಗಿದೆ ಸ್ಯಾರಿ, ಕಾಸ್ಟ್ಲಿ ಸ್ಯಾರಿನ ಇದನ್ನು ಕೂಡ. ನೆಕ್ಸ್ಟ್ ಬಂದ್ಬಿಟ್ಟು ಈ ಸ್ಯಾರಿ. ಇದನ್ನ ನಮ್ಮ ಅತ್ತಿಗೆ ಮಗನ 2ನೇ ಮಗನ ಎಂಗೇಜ್ಮೆಂಟಲ್ಲಿ ತಗೊಂಡಿರೋ ಸ್ಯಾರಿ ಇದು. ಸೊ ನನಗಂತೂ ಹುಟ್ಟಿರೋ ಸೀರೆನೇ ಉಟ್ಕೋಬೇಕು ಅಂತಂದರೆ ಅಷ್ಟು ಇಷ್ಟ ಆಗಲ್ಲ. ಸೊ ಹೊಸ ತಗೋತಾ ಇರಬೇಕು. ಇದು ಎಂಗೇಜ್ಮೆಂಟಲ್ಲಿ ತೊಗೊಂಡಿರೋದು. ಇದ್ರ ಪ್ರೈಸ್ ಬಂದ್ಬಿಟ್ಟು 5,250 ಏನೋ ಸಮಥಿಂಗ್ ಇರ್ಬೋದು. ಅಲ್ಲೇ 2 ವರ್ಷ ಆಯಿತು, ಮರ್ತೋಗೈತೆ. ಇದನ್ನ ಈ ಥರ ವರ್ಕ್ ಮಾಡಿಸಿರೋದು. ಕೆಳಗಡೆ ಮಣಿಯೆಲ್ಲ ಇಡ್ಸ್ಬಿಟ್ಟು ಮಾಡಿಸಿದ್ದೀನಿ. ಚೆನ್ನಾಗಿದೆ ಡಿಸೈನ್ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇದು ಜಾಸ್ತಿ ಇರೋದು ನಮ್ಮ ಅತ್ತಿಗೆ ಮಕ್ಕಳು ಮದುವೆಲಿ ತಗೊಂಡಿರೋ ಸ್ಯಾರಿನೇ. ಸೊ ಇದನ್ನು ಕೂಡ ನಮ್ಮ ಅತ್ತಿಗೆ ಮಗಳು ಮದುವೆಲಿ ತಗೊಂಡಿರೋ ಚಪ್ರಕ್ಕೆ ಅಂತ ಅಂದ್ಬಿಟ್ಟು ತಗೊಂಡಿದ್ದು. ಇದೇನು ಜಾಸ್ತಿ ಅಲ್ಲ. ಸೊ ಇದು ಪ್ರೈಸ್ ಹೇಳಿದೆ ಅಲ್ವಾ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 2,500 ಈ ಸ್ಯಾರಿ ಪ್ರೈಸ್ ಬಂದು 2,500. ಇದನ್ನ ಸಿಂಪಲ್ಲಾಗಿ ವರ್ಕ್ ಮಾಡಿಸಿರೋದು. ಈ ಥರ ಸಿಂಪಲ್ಲಾಗಿರಲಿ ಅಂತ ಅಂದ್ಬಿಟ್ಟು ಚಪ್ರಕ್ಕಲ್ವಾ ಅಂತ ಅಂದ್ಬಿಟ್ಟು ಮಾಡಿಸಿದ್ದು. ಬ್ಲೌಸಿಗೂ ಸ್ಯಾರಿಗೂ ನಾನು ಜಾಸ್ತಿ ಹುಡ್ಕೋಂಥದ್ದು ಕಾಂಬಿನೇಷನ್ ಡಿಫ್ರೆಂಟ್ ಆಗಿರಬೇಕು. ಸೊ ಅದೇ ಥರ ಹುಡ್ಕೋದು. ನೆಕ್ಸ್ಟ್ ಬಂದ್ಬಿಟ್ಟು ಇದು ನಮ್ಮನೆ ಗುರು ಪ್ರವೇಶಕ್ಕೆ ತೊಗೊಂಡಿದ್ದು. ಈಗ 8 ವರ್ಷ ಆಯಿತು. ಸೊ ತೊಗೊಂಡು ಈ ಸ್ಯಾರಿನ. ಅವಾಗೆಲ್ಲ ಇದೇ ಟ್ರೆಂಡು. ಇದು ಮಿಷಿನ್ ವರ್ಕ್ ಮಾಡಿಸಿದ್ದೀನಿ ಇದಕ್ಕೆ ಸಿಂಪಲ್ಲಾಗಿ. ಐರನ್ ಮಾಡಿಲ್ಲ ಯಾವ ಬ್ಲೌಸ್ನು ಕೂಡ. ಉಟ್ಕೊಂಡು ಹೋಗೋದು ತಂದಿಡೋದು ಅಷ್ಟೇ. ಅಲ್ಲೇ ಒಂಥರ ಸೊಕ್ಕಿಡ್ದಂಗೆ ಆಗ್ಬಿಟ್ಟಿದೆ ಬ್ಲೌಸ್ ಎಲ್ಲ. ಇವೆಲ್ಲ ಒಂದೊಂದೇ ಸಾರಿ ಹುಟ್ಟಿರೋದು, ಜಾಸ್ತಿ ಹುಟ್ಟಿಲ್ಲ. ಸೊ ಇದು ನಮ್ಮನೆ ಗುರುಪ್ರವೇಶದ ಸ್ಯಾರಿ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಈ ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು 4,000 ರೂಪಾಯಿ ಸೀರೆ. ಇದು ಗುರುಪ್ರವೇಶ ತೊಗೊಂಡಿದ್ದು. ಸೊ ಇದು ನನ್ನ ಮಗಳು ಬರ್ತಡೇ, 1 ವರ್ಷದ ಬರ್ತಡೇಲಿ ತೊಗೊಂಡಿರೋ ಸ್ಯಾರಿ ಇದು.
ಈ ಸ್ಯಾರಿ ಬ್ಲೌಸ್ ಡಿಸೈನ್ ಬಂದ್ಬಿಟ್ಟು ಈ ರೀತಿ ವರ್ಕ್ ಮಾಡಿಸಿರೋದು. ನಾನು ಜಾಸ್ತಿ ಹಾಸನಲ್ಲೇ ಶಾಪಿಂಗ್ ಮಾಡೋದು, ಸ್ಯಾರಿ ಶಾಪಿಂಗ್ ಎಲ್ಲ. ಡ್ರೆಸ್ ಎಲ್ಲ ಮಾಮೂಲಿ ಆನ್ಲೈನು. ಸ್ಯಾರಿ ಶಾಪಿಂಗ್ ಎಲ್ಲ ಮಾಡೋದಾದರೆ ಹಾಸನ್ಗೆ ಹೋಗ್ಬಿಡ್ತೀನಿ. ಒಂದು 3,000 ಮೇಲ್ ಸೀರೆ ತೊಗೊಳೋದಾದರೆ ನಾನು ಹಾಸನ್ಗೆ ಹೋಗಿ ತೊಗೊಳೋದು. ಇದ್ರ ಪ್ರೈಸ್ ಬಂದ್ಬಿಟ್ಟು 4,500 ಎಷ್ಟೋ ಇರ್ಬೋದು, ಅಷ್ಟೇ, ಜಾಸ್ತಿ ಇಲ್ಲ. ಸೊ ಇದು ಬಂದ್ಬಿಟ್ಟು ಇದು ಲಕ್ಷ್ಮಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು ಸ್ಯಾರಿ, ಲಕ್ಷ್ಮಿ ಗುಡ್ಸಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಡಿರೋ ಸ್ಯಾರಿ ಇದು. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 4,000 3,500 4,000 ಕೊಟ್ಟಿದ್ದೀನಿ, ಅಷ್ಟು ನೆನಪಿಲ್ಲ. ಇದ್ರ ಬ್ಲೌಸ್ನು ಕೂಡ ಈ ರೀತಿ ಮಾಡಿಸಿದ್ದೀನಿ. ಮಿಷಿನ್ ವರ್ಕ್ ಅಲ್ಲ, ಇದು ಹ್ಯಾಂಡ್ ವರ್ಕು, ಸಿಂಪಲ್ ಆಗಿದೆ, ಚೆನ್ನಾಗಿದೆ. ಸ್ವಲ್ಪ ಸಾಫ್ಟು ಇದು ಸೀರೆ, ಉಟ್ಟಂಗೆ ಅನ್ಸಲ್ಲ. ಸಖತ್ತು ಅಂದರೆ ಉಟ್ಟಿದೀವೋ ಇಲ್ವೋ ಅಂತ ಅನ್ಸುತ್ತೆ ಸ್ಯಾರಿನ ಉಟ್ಕೊಂಡ್ರೆ, ಅಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟಿದ್ದು ನಮ್ಮ ಅತ್ತಿಗೆ ಮನೇಲಿ ನನಗೆ ಕೊಡಿಸಿದ್ದು ಮದುವೆಗೆ. ಇದು ಈ ಸ್ಯಾರಿ, ಇದಕ್ಕೆ ಬ್ಲೌಸ್ನ ನಾನು ಸ್ಟಿಚ್ ಮಾಡಿಸ್ತಿಲ್ಲ, ಸಪ್ರೇಟು ಇದು ಬರುತ್ತಲ್ಲ ವೆಲ್ವೆಟ್ ಬ್ಲೌಸು, ಅದಕ್ಕೆ ಸ್ಟಿಚ್ ಮಾಡಿಸ್ಬಿಟ್ಟು ಅಲ್ಲಿ ತೋರಿಸ್ತೀನಲ್ಲಿದೆ. ಇನ್ನೊಂದು ಸ್ಯಾರಿಗೆ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಸೊ ಅದಕ್ಕೆ ಅಂತಂತೂ ಹೊಲಿಸಿರೋದು. ಈ ಸ್ಯಾರಿಗೆ ಅಂತ ಅಂದ್ಬಿಟ್ಟು ಬ್ಲೌಸ್ನ ಹೊಲಿಸಿದ್ದೀನಿ. 2 ಸ್ಯಾರಿಗೂ ಮ್ಯಾಚ್ ಆಗುತ್ತೆ, ಒಂದು ಬ್ಲೌಸು. ಸೊ ಇದು ನಮ್ಮ ಅತ್ತಿಗೆ ಮಗನ ಮದುವೆ ತೊಗೊಬಂದಿರೋದು. ಈ ಸ್ಯಾರಿ ಪ್ರೈಸು ನಾನು ಕೇಳಿಲ್ಲ, ಗೊತ್ತಿಲ್ಲ ನನಗೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಸೊ ಮೊನ್ನೆ ರೀಸೆಂಟಾಗಿ ತೊಗೊಂಡಿದ್ದು ಆಂಟಿ ಮತ್ತು ನಾನು ಇಬ್ಬರೂ ಈ ಸ್ಯಾರಿನ ತೊಗೊಂಡಿದ್ದು. ಇದು ಜಾಸ್ತಿ ಏನಲ್ಲ, 1,500 ರೂಪಾಯಿ ಇರ್ಬೋದು. ಸೊ ಅಷ್ಟು ನೆನಪಿಲ್ಲ. ಸೊ ಅಷ್ಟು ರೇಷ್ಮೆ ಸೀರೆ ಏನಲ್ಲ, ಇದು ಬಾರ್ಡರ್ ಸೀರೆ ಅಂತ ಅಂದ್ಬಿಟ್ಟು ತೋರಿಸಿರೋದು. ಸಾಫ್ಟ್ ಇದೆ ಸಖತ್ತು. ಸೊ ಕಲರ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ಇದನ್ನು ಕೂಡ ಏನು ನಾನು ವರ್ಕ್ ಏನು ಮಾಡಿಸಿಲ್ಲ, ಅರ್ಜೆಂಟಿಗೆ ಹೊಲಿಸ್ಕೊಂಡಿದ್ದು, ಸಿಂಪಲಾಗಿ ಆಗಿನೇ ಸ್ಟಿಚ್ ಮಾಡಿಸಿದ್ದೀನಿ. ಇದು ಬಂದ್ಬಿಟ್ಟು ಈ ಕಲರ್ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ. ಇದನ್ನು ಕೂಡ ಯಾವಾಗ ನಮ್ಮ ಅತ್ತಿಗೆ ಮಗಳು ಬಿ ಗ್ರೂಪ್ದಲ್ಲಿ ಉಟ್ಕೊಂಡಿದೆ. ಇದನ್ನ ತೊಗೊಂಡು ತುಂಬ ದಿವಸ ಆಗಿತ್ತು. ಬಿ ಗ್ರೂಟ್ಗಾಗುತ್ತೆ ಅಂತ ಅಂದ್ಬಿಟ್ಟು ಸ್ಟಿಚ್ ಮಾಡಿಸಿದ್ದು, ಸಿಂಪಲಾಗಿ ಮಾಡಿಸಿದ್ದೀನಿ. ಬ್ಲೌಸ್ಗೇನು ಮಾಡಿಸಿಲ್ಲ, ಬ್ಲೌಸ್ಗೆ ಸಿಂಪಲ್ ಆಗಿರಲಿ ಅಂತ ಅಂದ್ಬಿಟ್ಟು ಇದಕ್ಕೇನು ಮಾಮೂಲಿ ಪ್ಲೇನಾಗಿ ಹೊಲಿಸಿದ್ದೀನಿ. ಬ್ಯಾಕ್ ಸೈಡ್ ಮತ್ತು ಇಲ್ಲಿ ಡಿಸೈನ್ ಮಾಡಿಸಿರೋದು ವರ್ಕ್ನ ಬ್ಲೂ ಕಲರ್ ಸ್ಯಾರಿ ಕಲರ್ ಕಾಂಬಿನೇಷನಲ್ಲಿ ಸ್ಟಿಚ್ ಮಾಡಿಸಿದ್ದೀನಿ, ಸಾರಿ ಎಂಬ್ರಾಯ್ಡ್ ಮಾಡಿಸಿದ್ದೀನಿ. ಸೊ ಚೆನ್ನಾಗಿದೆ ಕಾಂಬಿನೇಷನ್ ಎರಡಕ್ಕೂ. ಇದು ಕೂಡ ಅಷ್ಟೇ ಸಖತ್ ಸಾಫ್ಟ್ ಇದೆ, ಉಟ್ಟಂಗೆ ಅನಿಸಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಇದು ನಮ್ಮ ಅದೇ ಹೇಳಿದ್ನಲ್ವಾ, ಇದು ಬಿ ಗ್ರೂಟ್ ಕುಟ್ಕೊಂಡಿದ್ದು ಎಂಗೇಜ್ಮೆಂಟಿಗೆ ತೊಗೊಂಡಿರೋ ಸ್ಯಾರಿ, ಅದಕ್ಕೆ ಮಗಳ ಎಂಗೇಜ್ಮೆಂಟ್ಗೆ ತೊಗೊಂಡಿರೋ ಸ್ಯಾರಿ ಇದು. ಇದ್ರ ಪ್ರೈಸ್ ಬಂದ್ಬಿಟ್ಟು ಇದು 5,500. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 3,300 ರೂಪಾಯಿನ ಇದು. ಇದ್ರ ಡಿಸೈನ್ ಬಂದು ಈ ಥರ ಇದೆ. ಇದು ಬಂದ್ಬಿಟ್ಟು ನಮ್ಮ ಅತ್ತಿಗೆ ಮಗಳು ಮುಹೂರ್ತದ ಸ್ಯಾರಿ. ಇದು ಸ್ಯಾರಿ ತೋರಿಸ್ಬಿಡ್ತೀನಿ. ಇದು ಕೂಡ ಕಾಂಬಿನೇಷನ್ ರೇರ್ ಕಾಂಬಿನೇಷನ್ ಇದು. ಸೊ ತುಂಬ ಹುಡುಕಿ ಇವೆಲ್ಲ ಅಂದರೆ ಏನು ಗೊತ್ತಾ, ಆ ಸ್ಯಾರಿ ಎಲ್ಲ ಕಾಸ್ಟ್ಲಿದೆಲ್ಲ ತೊಗೊಂಡೆ. ಹಾಗಾಗಿ ಕಮ್ಮಿ ಇದರಲ್ಲೇ ನೋಡೋಣ ಅಂತ ಅಂದ್ಬಿಟ್ಟು ಹುಡ್ಕೋಣ. ಸುಮ್ಮನೆ ಒಂದ್ಸಲ ಹುಟ್ರೆ ಮತ್ತೆ ಉಡಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ದುಡ್ಡು, ಅಷ್ಟೊಂದು ಕೊಟ್ಟು ತೊಗೊಂಡ್ರು ವೇಸ್ಟು ಅಂತ ಅಂದ್ಬಿಟ್ಟು ಕಮ್ಮಿನಲ್ಲೇ ಹುಡ್ಕೋಣ ಅಂತ ಅಂದ್ಬಿಟ್ಟು ಹುಡುಕಿದ ಸ್ಯಾರಿ ಇದು. ತುಂಬ ಹುಡುಕ್ತೆ. ಸೊ ಕಾಂಬಿನೇಷನ್ ಚೆನ್ನಾಗಿರಬೇಕು ಕಮ್ಮಿನಲ್ಲೇ ಅಂತ ಅಂದ್ಬಿಟ್ಟು. ನೀವು ಯಾರಾದರೂ ಕಾಸ್ಟ್ಲಿ ಸೀರೆ ತೊಗೊಳಕ್ಕೆ ಹೋಗ್ಬಿಡಿ, ಕಮ್ಮಿನಲ್ಲೇ ತೊಗೊಳ್ಳಿ, 10,000 ಒಳಗಡೆ ತೊಗೊಳ್ಳಿ. ಆದರೆ ಹುಡುಕಿ ನೋಡಿ ತೊಗೋಬೇಕು ಅಷ್ಟೇ, ಕಾಂಬಿನೇಷನ್ ಚೆನ್ನಾಗಿರೋದು. ಇದಕ್ಕೆ ಈ ಕಲರ್ ಕಾಂಬಿನೇಷನ್ ಬಂದಿದೆ ಬ್ಲೌಸು. ಇದನ್ನ ತುಂಬ ಗ್ರ್ಯಾಂಡಾಗಿ ಸ್ಟಿಚ್ ಮಾಡಿಸಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಈ ಥರ ಕೆಳಗಡೆ ಮಣಿ ಕೊಡ್ಸೋದ್ರಿಂದ ಚೆನ್ನಾಗಿರ್ತೈತೆ. ನನಗೆ ಅಷ್ಟು ಐಡಿಯಾ ಬರಲಿಲ್ಲ ಆವಾಗ. ಇದು ಹುಟ್ಟಾದ್ಮೇಲೆ ಅಂದ್ಕೊಂಡೆ ಮಣಿ ಕೊಡ್ಸಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಅಂದ್ಬಿಟ್ಟು. ತುಂಬಾ ಇಷ್ಟಪಟ್ಟು ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತೊಗೊಂಡಿರೋ ಸ್ಯಾರಿ. ಇದ್ರ ಪ್ರೈಸ್ ಬಂದ್ಬಿಟ್ಟು 7,800 ಇರ್ಬೋದು. ಸೊ ಅಷ್ಟೇ 7,800. ಸೊ ಈ ಸ್ಯಾರಿ ಬಂದ್ಬಿಟ್ಟು ಸಿಂಪಲ್ ಸ್ಯಾರಿ. ಇದ್ರ ಬ್ಲೌಸು ಹ್ಯಾಂಡ್ ವರ್ಕ್, ಸಾರಿ ಮಿಷಿನ್ ವರ್ಕ್ ಇದು ಚೆನ್ನಾಗಿದೆ ಡಿಸೈನ್. ಮಿಷಿನ್ ವರ್ಕ್ ಆದ್ರೂ ಗ್ರ್ಯಾಂಡಾಗಿ ಚೆನ್ನಾಗಿದೆ ಡಿಸೈನ್. ಸ್ಲೀವ್ಗೆಲ್ಲ ಈ ಥರ ಸಿಂಪಲಾಗಿ ಮಾಡಿಸಿದ್ದೀನಿ. ಸ್ಲೀವ್ಗೆಲ್ಲ ಸಿಂಪಲ್ ಆಯಿತು, ಮತ್ತು ಇಲ್ಲೆಲ್ಲ ಚೆನ್ನಾಗಿದೆ ವರ್ಕ್, ನೋಡೋದಕ್ಕೆ ಚೆನ್ನಾಗಿದೆ. ನಮ್ಮ ಅತ್ತಿಗೆ 2ನೇ ಮಗನ ಮದುವೆಗೆ ಚಪ್ರಕ್ಕೆ ತೊಗೊಂಡಿರೋ ಸ್ಯಾರಿ ಇದು. ಸೊ ರಿಸೆಪ್ಷನ್ಗೆ ಇದು ಮನೆ ಹತ್ರ ಉಟ್ಕೊಳ್ಳೋಕ್ಕೆ ನೈಟ್ ರಿಸೆಪ್ಷನ್ ಇತ್ತು. ಆವಾಗ
ಲೆಹೆಂಗಾ ತೊಗೊಂಡಿದ್ದೆ. ಹಾಗಾಗಿ ಸಿಂಪಲ್ಲಾಗಿ ಮನೆ ಹತ್ರ ಬೆಳಗ್ಗೆನೇ ಉಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡಿರೋ ಸ್ಯಾರಿ ಇದು. ನೆಕ್ಸ್ಟ್ ಆವಾಗಲೇ ಹೇಳಿದ್ನಲ್ವಾ, ಅವ್ರು ತಂದಿದ್ದು ಸ್ಯಾರಿ, ಅದಕ್ಕೆ ಕಾಂಬಿನೇಷನ್ ಆಗಿ 2 ಸೈಡಿಗೂ ಉಟ್ಕೋಬೋದು ಒಂದು ಬ್ಲೌಸ್ನ ಅಂತ ಅಂದ್ಬಿಟ್ಟು ಹೇಳಿದ್ನಲ್ವ ಆವಾಗಲೇ. ಇದೇ ಬ್ಲೌಸು ಎಂಬ್ರಾಯ್ಡ್ ಮಾಡಿಸಿರೋದು ಈ ಥರ ಹ್ಯಾಂಡ್ ವರ್ಕು, ವೆಲ್ವೆಟ್ ಬ್ಲೌಸು ಗ್ರೀನ್ ಕಲರು. ಈ ಸ್ಯಾರಿಗೆ ಮತ್ತೆ ಇದೆ ನೋಡಿ, ಆವಾಗಲೇ ತೋರಿಸಿದಲ್ವ, ಆ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೊಲಿಸಿದ್ದೀನಿ. ಚೆನ್ನಾಗಿದೆ ಗ್ರ್ಯಾಂಡಾಗಿ. ಇದನ್ನು ಯಾವಾಗಲೂ ತೊಗೊಂಡಿರೋದು, ಯಾವಾಗ ಸೊ ಹಿಂಗೆ ಹಾಸನ್ಗೆ ಹೋದಾಗ ನಮ್ಮ ಅತ್ತೆ ಜೊತೆ ಯಾವಾಗಲೂ ಹೋದಾಗ ಹಿಂಗೇನೆ ಅವ್ರು ತೊಗೋತಾ ಇದ್ರು, ನನಗೂ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ತೊಗೊಂಡಿರೋದು ಇದು ಸ್ಯಾರಿ. ಇದ್ರ ಪ್ರೈಸ್ ಹೇಳಿಲ್ಲ ಅಲ್ವ ನಾನು, ಇದ್ರ ಪ್ರೈಸು 3,500 ಅಷ್ಟೇ. ಇದ್ರದ್ದು 3,500 ರೂಪಾಯಿ ಸ್ಯಾರಿ ಇದು. ಸೊ ಇದ್ರ ಪ್ರೈಸು ಜಾಸ್ತಿ ಆಯಿತು ಅಂತ ಅನಿಸುತ್ತೆ, 5,000 ಏನೋ ಕೊಟ್ಟೆ. ಇದಕ್ಕೆ ಜಾಸ್ತಿ ಆಯಿತು, ಸ್ವಲ್ಪ ರಫ್ ಇದೆ ಸ್ಯಾರಿ. ಸೊ ಇದು ಮುಹೂರ್ತಕ್ಕೆ ತೊಗೊಂಡಿರೋದು, ಎರಡನೇ ಮಗುನ ಮುಹೂರ್ತಕ್ಕೆ ತೊಗೊಂಡಿರೋದು. ಇದಂತೂ ಹೆವಿ ವರ್ಕು ನೋಡಿ, ಇಷ್ಟು ತುಂಬ ವೆಯ್ಟ್ ಇದೆ ಇದು ಬ್ಲೌಸು. ಈ ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು 14,000. ಈ ಸ್ಯಾರಿ ಗೋಲ್ಡ್ ಕಲರ್ ಸೀರೆನೇ ಬೇಕು ಅಂತ ಅಂದ್ಬಿಟ್ಟು ತೊಗೊಂಡಿರೋದು. ವೆಯ್ಟ್ ಇದೆ ತುಂಬ. ಈ ಸ್ಯಾರಿ ತಕ್ಕನಾಗೆ ಚೆನ್ನಾಗಿರಬೇಕು ಗ್ರ್ಯಾಂಡಾಗಿ ಅಂತ ಅಂದ್ಬಿಟ್ಟು ಇಷ್ಟೊಂದು ಗ್ರ್ಯಾಂಡಾಗಿ ವರ್ಕ್ ಮಾಡಿಸಿದ್ದೀನಿ ಈ ಸ್ಯಾರಿಗೆ. ಸೊ ನನಗೆ ತುಂಬ ಇಷ್ಟ. ಇವೆಲ್ಲನೂ ಅಷ್ಟೇ ಒಂದೊಂದು ಸಲ ಹುಟ್ಟಿರೋದು, ಮತ್ತೆ ಉಡೋ ಚಾನ್ಸ್ ಸಿಕ್ಕಿಲ್ಲ. ನೆಕ್ಸ್ಟು ಇದು ಸೀಮಂತಕ್ಕೆ ತೊಗೊಂಡಿರೋದು. ನನ್ನ ಸೀಮಂತಲ್ಲ, ಅದಕ್ಕೆ ಎಲ್ಲ ಸ್ಯಾರಿನೂ ಅಷ್ಟೇ. ನಮ್ಮ ಅದಕ್ಕೆ ಮಕ್ಕಳು ತುಂಬ ಅಂದರೆ ನಮ್ಮ 3 ಜನ ಮದುವೆ ಆಗಿರೋದು, 3 ಜನಕ್ಕೆ ಬೀಗ್ರೂಟಕ್ಕೆ, ಚಪ್ರಕ್ಕೆ, ದಾರಿಗೆ. ಸೊ ಎಲ್ಲ ಮದುವೆಗೂ ಕೂಡ ಸ್ಯಾರಿ ಶಾಪಿಂಗ್ ಮಾಡಿದ್ದೀನಿ, ಹುಟ್ಟವನೇ ಉಟ್ಕೊಂಡಿಲ್ಲ. ಹಾಗಾಗಿ ಎಲ್ಲರೂ ಅದಕ್ಕೆ ಮಕ್ಕಳು ಮದುವೆಗೆ ಜಾಸ್ತಿ ಸ್ಯಾರಿ ಶಾಪಿಂಗ್ ಮಾಡಿರೋದು ನಾನು. ಸೊ ಇದೂ ಅಷ್ಟೇ, ದೊಡ್ಡ ಮಗನ ಹೆಂಡತಿ ಸೀಮಂತದಲ್ಲಿ ತೊಗೊಂಡಿರೋ ಸ್ಯಾರಿ ಇದು. 4,500 ರೂಪಾಯಿ. ರಫ್ ಇದೆ, ಜಾಸ್ತಿ ಆಯಿತು ದುಡ್ಡು. ಸೊ ಗೊತ್ತಾಗಲಿಲ್ಲ ನನಗೆ. ಇದು ಚಂದ್ರಾಯಪಟ್ಟಣದಲ್ಲಿ ತೊಗೊಂಡಿರೋ ಸ್ಯಾರಿ. ಕಾಸ್ಟ್ಲಿ ಅಂತ ಅಂದ್ಬಿಟ್ಟು ನಾನು ಹಾಸನ್ಗೆ ಹೋಗೋದು ಸ್ಯಾರಿ. ಅಲ್ಲಿ ಎಲ್ಲ ಚೆನ್ನಾಗಿ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ. ಸೊ ಇದು ಅರ್ಜೆಂಟಿಗೆ ತೊಗೊಂಡಿದ್ದು. ಇದು ಬ್ಲೌಸು ಸಿಂಪಲ್. 4,000 4,500 ಕೊಟ್ಟಿದ್ದೀನಿ, ಬಟ್ ಜಾಸ್ತಿ ಆಯಿತು. ನೆಕ್ಸ್ಟ್ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಸ್ಯಾರಿ. ಉಟ್ಟಂಗೆ ಅನ್ಸಲ್ಲ, ಸಖತ್ತು ಸಾಫ್ಟ್ ಇದೆ ಈ ಸ್ಯಾರಿ. ಇದು ಬ್ಲೌಸು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಮಿಷಿನ್ ವರ್ಕ್ ಸಖತ್ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ವೇರ್ ಮಾಡಿದ್ದೆ ಸ್ಯಾರಿನ ಇದಂತೂ 3 ಸಲ ವೇರ್ ಮಾಡಿದ್ದೀನಿ. ಪ್ರೈಸ್ ಬಂದ್ಬಿಟ್ಟು 3,200 ರೂಪಾಯಿ. ಸಾಫ್ಟ್ ಇದೆ, ಚೆನ್ನಾಗಿದೆ ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಈ ಸ್ಯಾರಿ. ಇದೇನು ರೇಷ್ಮೆ ಸೀರೆ ಅಲ್ಲ, ಲಕ್ಷ್ಮಿ ನಮ್ಮನೇಲಿ ಲಕ್ಷ್ಮಿ ಕೂರಿಸಿದಾಗ ಉಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದನ್ನು ತಗೊಂಡಿದ್ದು. ಇದು ಸಾಫ್ಟ್ ಇದೆ, ಸಖತ್ತು ಸೊಕ್ಕಾಗ್ಬಿಟ್ಟಿದೆ, ತುಂಬ ಐರನ್ ಮಾಡಿಲ್ಲ. ಇದ್ರ ಬ್ಲೌಸ್ ಬಂದ್ಬಿಟ್ಟು ಗ್ರೀನ್ ಮತ್ತು ರೆಡ್ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಇದು ಎಂಬ್ರಾಯ್ಡ್ ಅಲ್ಲ, ಮಾಮೂಲಿ ಟೈಲರ್ ಹತ್ರ ಈ ಥರ ಮಣಿಯೆಲ್ಲ ಇಡಿಸ್ಬಿಟ್ಟು ಸ್ಟಿಚ್ ಮಾಡಿಸಿದ್ದೀನಿ. ಸೊ ನೋಡಿದ್ರಲ್ವಾ, ನನ್ನ ಹತ್ರ ನನ್ನ ಫೇವ್ರೆಟ್ ಸ್ಯಾರಿ ಕಲೆಕ್ಷನ್ನ ನಿಮ್ಗೆಲ್ಲರಿಗೂ ತೋರಿಸಿದ್ದೀನಿ. ಏನಕ್ಕೆ ತೋರಿಸಿದ್ದೀನಿ ಅಂತಂದರೆ ನಿಮ್ಗೂ ಒಂದು ಐಡಿಯಾ ಬರುತ್ತೆ, ಕಾಂಬಿನೇಷನಲ್ಲಿ ಯಾವ ಥರ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ನಿಮ್ಗೊಂದು ಐಡಿಯಾ ಬರುತ್ತೆ ಅಂತ ಅಂದ್ಬಿಟ್ಟು ತೋರಿಸಿದ್ದೀನಿ. ಇಷ್ಟೇ ಅಲ್ಲ, ಇನ್ನೂ ಇದೆ. ಬಟ್ ನನ್ನ ಇರೋ ಸ್ಯಾರಿನಲ್ಲಿ ಬೆಸ್ಟ್ ಕಲೆಕ್ಷನ್ ಯಾವ್ಯಾವ್ದು ತೋರಿಸ್ಬೇಕು ಅನ್ನೋದನ್ನ ಮಾತ್ರ ತೋರಿಸಿದ್ದೀನಿ ಅಷ್ಟೇ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇಷ್ಟನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಒಂಚೂರಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು.